ವಾಟ್ ಎ ಶಾಟ್ ಬಟ್ ತುಡಿ ಯಾರು ಗೆಲ್ತಾರಪ್ಪ ಇವತ್ತು ಆರ್ ಸಿ ಬಿ ವರ್ಸಸ್ ಡಿ ಸಿಲಿ ಪಕ್ಕ ಈ ಸತಿ ಕಪ್ ನಮ್ದೆ. ಹೈ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರಿಗೂ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇದು ಒಂಥರ ಡಿಫ್ರೆಂಟ್ ವ್ಲಾಗ್ ಅಂತಲೇ ಹೇಳ್ಬೋದು. ನೋಡಿ ಗುರು, ಈ ಹೆಲ್ಮೆಟ್ ಹಿಡ್ಕೊಂಡು ಕ್ರಿಕೆಟ್ ವ್ಲಾಗ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಬಿಕಾಸ್ ಕ್ರಿಕೆಟ್ಗೆ ಹಾಕೋತಾರಲ್ಲ ಗುರು, ಆ ಹೆಲ್ಮೆಟ್ ಇಲ್ಲ. ಅದರಿಂದ ಈ ಒಂದು ಹೆಲ್ಮೆಟಲ್ಲೇ ಇವತ್ತು ಕ್ರಿಕೆಟ್ ವ್ಲಾಗ್ನ ಮಾಡೋಕ್ಕೆ ಆಗ್ತಾಯಿದ್ವಿ ಗುರು. ಬಟ್ ಸುಮ್ಮನೆ ಒಂದು ವ್ಲಾಗ್ನ ಮಾಡೋಣ, ಟೆಸ್ಟ್ ಮಾಡೋಣ, ಇದೇನಾದ್ರು ವರ್ಕೌಟ್ ಏನಾದ್ರು ಆಗತ್ತಾ ಅಂತ. ಯಾವ ಕಂಟೆಂಟು ಅಷ್ಟು ಕರೆಕ್ಟಾಗಿ ವರ್ಕ್ ಆಗ್ತಾಯಿಲ್ಲ. ಅದರಿಂದ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ. ಆಮೇಲೆ ಕನ್ನಡದಲ್ಲಿ ಕ್ರಿಕೆಟ್ ವ್ಲಾಗ್ ಮಾಡೋರು ಯಾರು ಜಾಸ್ತಿ ಇಲ್ಲ ಗುರು. ನಾನು ನೆಕ್ಸ್ಟು ಮಾಮೂಲಿ ಅಲ್ಲಿ ಕ್ರಿಕೆಟ್ ಆಡ್ತಾ ಸಿಗ್ತೀನಿ. ನೋಡಿ ಗುರು, ನಮ್ಮ ಕ್ಯಾಪ್ಟನ್ನು ಈಗ ಟಾಸ್ದಾಗ ಗೆದ್ದು ಬ್ಯಾಟಿಂಗ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಏನಂತೀರಾ ಈ ಮ್ಯಾಚ್ ಬಗ್ಗೆ? ಏನು ಹೇಳಕ್ಕಾಗಲ್ಲ, ಈ ಮ್ಯಾಚ್ ಗೆಲ್ಬೇಕು ಅಂತ ಆಡ್ತಾ ಇದೀವಿ. ಗೆದ್ದೇ ತೋರಿಸ್ತೀವಿ ಅವ್ರಿಗೆ. ತೋರಿಸ್ತೀವಾ? ಸರಿ. ಇವಾಗ 1 ಓವರ್ ಎಷ್ಟು ಓವರ್ ಆಗಿದೆ? ಇವಾಗ 1 ಓವರ್ ಆಗಿದೆ. ಎಷ್ಟು ರನ್ ನನಗೂ ಗೊತ್ತಿಲ್ಲ. ವಾಟ್ ಎ ಶಾಟ್ ಬಟ್ ಇದು ಔಟ್ ಆಗತ್ತೆ. ಸಿಕ್ಸ್ ನೋಡಿ, ವಿಡಿಯೋ ಆನ್ ಮಾಡಿದ ತಕ್ಷಣ ಒಂದು 6 ಬಂದಿದೆ. ವಿಡಿಯೋ ಆನ್ ಮಾಡಿದ ತಕ್ಷಣ ಒಂದು 6 ಬಂತು. 1 ಓವರ್ 1 ಬಾಲ್ 6 ರನ್. ಫಸ್ಟ್ ಓವರ್ ಮೇಡಿನ್ ಆಗಿತ್ತು ಅಂತ ಅನ್ಸುತ್ತೆ. ಫಸ್ಟ್ ಓವರ್ ಮೇಡಿನ್ ಅಂತೆ. 3rd ಬಾಲ್ ದಶುವಿಂದ ಅದ್ಭುತವಾದ ಫೀಲ್ಡಿಂಗ್. ಮತ್ತೊಂದು ಒಳ್ಳೆ ಬಾಲ್. ರನ್ಔಟ್ ಆಗುವ ಸಾಧ್ಯತೆ ಇಲ್ಲ, ಮಿಸ್ ಆಯಿತು. ಕೈಗೆ ಕೊಟ್ಟು ರನ್ಔಟ್ ಆಗ್ತಿತ್ತು, ಬಟ್ ಮಿಸ್ ಆಗಿದೆ. ಸಿಂಗಲ್ ಹೊಡೆದಿದ್ರೆ ಔಟ್ ಆಗ್ತಿತ್ತು, ಬಟ್ ಹೊಡಿಲಿಲ್ಲ. 2 ಕಂಟಿನ್ಯೂಸ್ ಆಗಿ ಮಿಸ್ ಮಾಡಿದ್ದಾರೆ ವಿಕೆಟ್ ಹೊಡಿಯೋಕ್ಕೆ. 6 ಅನ್ಕೊಂಡೆ. ಇಲ್ಲ ಬೇಡ, ನೋ ರನ್. ಓವರ್ 2 ಓವರ್. ನನಗೂ ಗೊತ್ತಿಲ್ಲ, ಇಲ್ಲಿ ರೆಕಾರ್ಡ್ ಆಗಿರ್ತದೆ, ನಾನು ಓಪನ್ ಮಾಡಬೇಕಾಯ್ತು. ಹೆಲ್ಮೆಟ್ಗೆ ಇಲ್ಲಿ ಮೈಕ್ ಐತೆ ನೋಡಿ, ಇಲ್ಲಿ ಅದರಿಂದ ಇಲ್ಲ, ಆಗಲ್ಲ. ಇವಾಗ ದಶು ಅವರಿಂದ ಬೌಲಿಂಗ್. 3rd ಓವರ್. ಕ್ಯಾಚ್ ಇತ್ತು, ಮಿಸ್ ಆಗಿದೆ. ಅತ್ಯುತ್ತಮವಾದ ಲೆಗ್ ಸ್ಪಿನ್ ಆಯ್ತು. ಸಿಂಗಲ್. ಟೋಡಿ ಆರಾಮ್ಸ್ 10. ಫಿನಿಷರ್ ತಲಾ ಫಾರ್ ಎ ರೀಸನ್. ನಾವು ಗಿಡ ನೆಡೋಣ ಅಂತ ಪ್ಲಾನ್ ಮಾಡೋದ. 18 ಗಿಡ. ಯಾವುದು ನೋಡಿ? ಇನ್ಸ್ಟಾ ನಾನು ಜಾಸ್ತಿ ನೋಡಿಲ್ಲ. ಅಲೋ, ಎಷ್ಟು ಓವರ್? 5 ಓವರ್. ಯಾರು ಗೆಲ್ತಾರಪ್ಪ ಇವತ್ತು ಆರ್ ಸಿ ಬಿ ವರ್ಸಸ್ ಡಿ ಸಿಲಿ? ಪಕ್ಕ ಈ ಸತಿ ಕಪ್ ನಮ್ದೆ. ಇವಾಗ ಬಾಲ್ ಬಂತು, ಅಲ್ಲಿ ಹೋಗಿದ್ದು ಗೊತ್ತಿಲ್ಲ. ಡಾಟ್ ಬಾಲ್, ಸ್ಲಾ ಬಾಲ್. ಓವರ್ ಆರಾಮ್ ಸಗದಾಯಿತು. ತಗೋ 4ನೇ ಓವರ. 3 ಓವರ್ ಮುಗೀತು. ಎಷ್ಟು? 3 ಓವರ್ ಮುಗೀತಾ? 3 ಓವರ್ ಮುಗೀತಾ?
ಓವರ್, 4ನೇ ಓವರ್, ಕ್ಯಾಚ್ ಇಟ್ ಔಟ್. ರಾಜು ಕ್ಯಾಪ್ಟನ್. 50 ಅಂದರೆ ಎಲ್ಲ ಬಾಲು 6 ಹೊಡೋದ್ರು, 6 ಹೊಡಿಬೇಕಾಗತ್ತೆ. ಮಿಸ್. ವೈಟ್. ರೆಡ್. ಔಟ್. ಬಂಡೆ ಹೊಡೆದ್ಬಿಟ್ಟೆ ಬಂದಿದ್ದು. ಯಾರಿಲ್ಲ, ನಾನು. ಓಕೆ, ಬಿಡ ಕರೆಕ್ಟ್ ಆಗೈತೆ. ಮನು ಈಗ ಆಡ್ತಾವ್ರೆ, ಜಾಗ ಬಿಡಿ. ಚೂಡಿ. ಬ್ಯಾಟಿಂಗ್ ಮನೋಜ್. ಮಾತಾಡ್ತೀನಿ. ಜಾಗ ಬಿಡಿ. ವಿಡಿಯೋ ಆಯ್ತಾ? ಮನನ್ ತರ ಸಬ್ಲೆಗ ಬ್ಯಾಟಿಂಗ್ ಆಡ್ತಾನೆ. ಮನೋರು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಿದ್ದಾರೆ. ಓವರ್ ಮುಕ್ತಾಯಗೊಂಡಿದೆ. ಸ್ಕೋರ್ ಎಷ್ಟಾಗವ? ಓವರ್ ಮುಕ್ತಾಯಕ್ಕೆ ಸ್ಕೋರ್ 13. ಈ ಬಾಲ್ 6 ಹೋಗ್ಬೇಕಾಗಿತ್ತು, ಡಾಟ್ ಆಗಿದೆ. ಮನೋರು ಅದ್ಭುತವಾದ ಬೌಲಿಂಗ್ ಮಾಡ್ತಿದ್ದಾರೆ. ಬಾಲ್ ಹಿಡಿಯಪ್ಪ ರಾಘವ. ಕೀಪರ್ ಸೈಜ್ ಇಲ್ಲ, ಇನ್ನು ಕೀಪರ್ ಪೂರ್ತಿ ನಾನೇ. ಹಿಂದೆ ಒಂದು ಗೋಡೆ ಹಾಕ್ಕೊಡ. ಓ ಡಾಟ್ ಬಾಲ್. ಓ ಮೈ ಗಾಡ್, ಮಿಸ್ ಫೀಲ್ಡ್ ಆಗಿದೆ. 2 runs, ನಾಟ್ ಔಟ್. ಸ್ಕೋರ್ 15. ಲಾಸ್ಟ್ 2 ಬಾಲ್ ಇರ್ಬೋದು. ವೈಡ್ 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 ಆಗಿರೋದ್ರಿಂದ 16 ಆಗಿದೆ. ಆ ಬ್ಯಾಟಿಂಗ್ ಭಾರತ್ 17 ಆಗಿದೆ. ಒಂದು ಸೈಡ್ ಮ್ಯಾಚ್ ಮುಗಿದಿದೆ. ಆಡ್ಬೇಕೀಗ. ಮನಸ್ ತಗೊಳ್ಳಿ ನಿಮ್ಮ ಸ್ಥಾನ ತುಂಬಿ. ಸರಿ, 5 ಓವರ್ಗೆ 18 ರನ್ ಆಗಿದೆ. 19 ಡಿಫೆಂಡ್ ಮಾಡ್ಕೋಬೇಕು. 18 ಹೊಡೆದಿದ್ದೀವಿ. ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ನೋಡಬೇಕು. ಕೀಪಿಂಗ್ ಇದು ಹಾಕೊಂಡು ಫೀಲ್ಡಿಂಗ್ ಮಾಡೋದು ಕಷ್ಟ ಆಗತ್ತೆ. ಏನು ಮಾಡೋದು ನನಗೂ ಗೊತ್ತಾಗ್ತಿಲ್ಲ. ರಾಕೇಶ್ ಚೆನ್ನಾಗಿ ಫೋಕಸ್ ಮಾಡ್ತಿಂತ. ಪರವಾಗಿಲ್ಲ, ರಾಕಿ 4 ಹೊಡ್ಬಿಟ್ಟಲ್ಲ. ಕ್ಯಾಪ್ಟನ್ ಆಗಿತ್ತು ಸಾರ್ಕ, 4 ಹೊಡೆದವ್ರೆ. ಕ್ಯಾಪ್ಟನ್ ಯಾರು? ಅವನೇ ಇವನು. ರಾಕಿ ಕ್ಯಾಪ್ಟನ್ ಮತ್ತೆ ನಿಮ್ಮ ಫ್ರೆಂಡ್. ಹಾಂ, ಈ ಥರ ಮಾಡಿದ್ರೆ ಟೀಮ್ ಕರ್ದಿರೋದು. ಏನ್ ಅನ್ಕೊಂಡಿದ್ಯಾ? ಅವನೇ ಕ್ಯಾಪ್ಟನ್ ಆಗಿರೋದಕ್ಕೆ ಹೆಸರು ಉಳಿಸ್ಕೊತಾನೆ. ಫಿಕ್ಸ್ ಮಾಡ್ಬಿಟ್ಟ ಅನ್ಕೊಂಡೆ. ವೆಂಕಿ ಮಾತಾಡ್ಲಾ? ಏನು ಟುಡಿ ಬೇಡ. ಇಲ್ಲ ಕ್ರಿಕೆಟ್ ಬೇಡ ರಂಗನ ಆಡ್ತಾ ಕಣ್ಲಾ. ನೆಕ್ಸ್ಟ್ ಬಾಲ್ ಡಾಟ್ ಆಗಿದೆ. ಏನು ಟುಡಿ ಬಾಲಿಂಗ್ ಮಾಡ್ತಾರೆ.
ಬಿಡ್ಲಿ ಹಂಗೆ ಸೇರ್ಕೋತೀನಿ ಈ ಕಡೆಗೆ. ಕಡ್ಲ ಮ್ಯಾಚ್ ಅಲ್ಲಿ ಈಗ ಗುಜ್ಗುಜ ಆಗೈತೆ ಗುಜ್ಗುಜ. ಇನ್ನು ಇವತ್ತು ತಾನೇ ಸ್ಟಾರ್ಟ್ ಆಗಿರೋದು. ಇನ್ನು ಇವತ್ತು ತಾನೇ ಸ್ಟಾರ್ಟ್ ಆಗಿರೋದು. ಮುಗ್ದಿ ಸ್ಟಾರ್ಟ್ ಆಗಿರೋದು. 10 ರನ್ಗಳ ಮೊತ್ತ. ಸೆಕೆಂಡ್ ಇನ್ನಿಂಗ್ಸ್. ಸೆಕೆಂಡ್ ಇನ್ನು 8 ರನ್ಸ್ ಬೇಕಷ್ಟೇ. 10 ಆಯ್ತು. 2 ಓವರ್ ಆಯ್ತು ತಾನೆ. 2 ಓವರ್ 10 ರನ್ನು. 8 ರನ್ನು 10 ಕಣ ಹೊಡಿಬೇಕಾಗಿರೋದು ಕಣ. 8 ರನ್ ಹೊಡಿಬೇಕು. ಮೂವಿಂಗ್ ಮಾಡಲಿ ಅವನು. ಮೂವಿಂಗ್ ಮಾಡ್ಬೇಕಾಯ್ತು ಫಾಸ್ಟ್ಗೆ ಹೊಡ್ತಕಣ. ಅವ್ನ ಕೈ ಬಿಟ್ಟ ಮೂವಿ ಮಾಡ್ಬೇಕಾಯ್ತು ಕಣ. ಅವ್ನ ಕೈ ಬಿಟ್ಟಲ್ಲ ಮೂವ್ ಮಾಡ್ಬಿಟ್ರೆ ಓಡ್ಬೋದಾಯ್ತು. ಏನು ಅರ್ಧ ಬಂದಾನ ಓಟೆ ಓಡ್ತಾ ಇರಲಿಲ್ಲ. ಹೋಗಲ್ಲ ಮನೆ ಹೋಗ್ಬಿಡ. ಹೊಡಿಲ್ಲ 3 ಓವರ್ ಆಡಾಡ್ತಾ. ಹೊಡಿಬೇಕು 4 ಬಾಲ್ ಆಡ್ಬೇಕು ಕ್ಯಾಚ್ ಕೊಡಕ್ಕೆ. ನೀನು ಅಲ್ಲಿ ಭರತ ಹಿಡಿತಾ ಇರೋದು ಯಾರೋ ನಿಮ್ಮ ಸಣ್ಣ ಇದೆ ಇಲ್ಲ ಹಿಡಿದ್ಬಿಟ್ಟು ಅವನು. ಹಿಡಿದಿದ್ದ ಮಹೇಶ್ ಹಿಡಿದ. ಓ ಇಲ್ಲ ಇರಪ್ಪ ಅವ್ನು ಬಿಟ್ಬಿಟ್ಟಿದ್ದು ಹಿಂದೆ ಬಂದಿದ್ದೆ. ಸರಿ ನಾವೇ ಹೋಗೋಣಪ್ಪ. ತಪ್ಪೇ ನೀನು ಹೇಳೋದಲ್ಲ. ಎಲ್ಲ ಔಟ್ ಅದ. ನೀವು ಆಡಿಸಿ ಕರೆಕ್ಟ್ ಆಗಿ ಮಾಡಿಸಿದ್ರಿ. ಎಲ್ಲ ಒಬ್ಬರಿಗೆ ಕೊಟ್ಬಿಡ್ತಾರೆ. ಯಾರು ಇಲ್ಲ ನಿಂತಾಡ ಮಗ. ಹೊಡೆದಾಕೊಂಬಿಡ. ಸೂಪರ್ ಹೊಡೆದಾಕೊಂಬಿಡ. ಏಯ್ ನೋಡ ಹೇಳ್ದಂಗೆ ಹೊಡೆದ್ನ ಹಾಕೊಂಬಿಡ ಅವನು. ಯಾವ್ದ 6 ಏನೋ 17 ರನ್ ನೋಡ್ರಾ. ಸಿಕ್ಸ್ ಇಲ್ಲ ಕಾಲಿಡ. ಬೇಗ ಹೇಳ ಯೋಚನೆ ಮಾಡಬೇಡ. 17 ರನ್ ವಿನ್ ಮಾಡ್ದಾಗ 17 ರನ್ ಕಣ. ವಿನ್ ಆಗಬೇಕ. ನೋಡ್ಲಿಲ್ವಾ ಚೆನ್ನಾಗಿ ಕಲೆಕ್ಟ್ ಮಾಡ್ದ ಕಣ. ಚೆನ್ನಾಗಿ ಹೊಡೆದ. ಹಿಂಗೆಲ್ಲ ಆಗ್ತೀಯಾ? ನೀವಿರ್ಬೇಕಲ್ಲ ನಮ್ಗೆ ಯಾಕಿಂತೆ ಇವನೇ ಬ್ಯಾಟ್ಸ್ಮನ್ ಫೀಲ್ಡರ್. ಹಾಕೊಂಡ್ಬಿಡವನೆ. ಬಾರಪ್ಪ ಇಲ್ಲಿ ಇಷ್ಟಕ್ಕೆ ಬೈದಾಡ್ಬಿಟ್ಟಲ್ಲ. ಅವ್ನು ವಿನ್ ಆಗಲಿ ಕರೆಕ್ಟಾಗಿ ಆಡಿದ ಬೈತಿರೋದು ನಾನು. ಗುರು ಮ್ಯಾಚು ಮುಗೀತು. ಬಟ್ ಇವತ್ತು ಜಾಸ್ತಿ ಸೋತಿದ್ವಿ. ಒಂದು ಮ್ಯಾಚ್ ಅಷ್ಟೇ ವ್ಲಾಗ್ ಮಾಡಿದ್ವಿ. ಮಿಕ್ಕಿದ್ದು ಯಾವ್ದನ್ನೂ ವ್ಲಾಗ್ನ ಮಾಡೋಕ್ಕೆ ಹೋಗಲಿಲ್ಲ. ಒಂಚೂರು ಕಷ್ಟ ಆಯಿತು. ಆಮೇಲೆ ಅವೆಲ್ಲ ಕಷ್ಟ ಆಗೋರು ಮಾಡೋದು. ಆಮೇಲೆ ಇದು ಕ್ಯಾಮ್ರಾ ಕ್ವಾಲಿಟಿ ಹೆಂಗೆ ಬಂದಿದೆಯೋ ನನಗೂ ಗೊತ್ತಿಲ್ಲ. ನೋಡ್ತೀನಿ ಗುರು. ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಒಂದಿಷ್ಟು ಮಿಸ್ಟೇಕ್ಸ್ ಆಗಿರ್ಬೋದು. ಹಿಂದೆ ವ್ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್. ಗುರು ಇವತ್ತು ಏನು ಬ್ಯಾಟಿಂಗು ಕನೆಕ್ಟ್ ಆಗಲಿಲ್ಲ. ಇವತ್ತು ಬೌಲಿಂಗಲ್ಲೂ ಏನೋ ಲೆಂತ್ ಕರೆಕ್ಟಾಗಿ ಬೀಳಿಲ್ಲ ಗುರು. ಅದೊಂದು ಬೇಜಾರಾಯಿತು. ಬ್ಯಾಟಿಂಗ್ ಏನು ಅಷ್ಟು ಕನೆಕ್ಟ್ ಆಗ್ತಿರ್ಲಿಲ್ಲ. ಪರವಾಗಿಲ್ಲ. ಬಟ್ ಬೌಲಿಂಗ್ ಬೀಳಬೇಕಿತ್ತು. ಬೀಳ್ತಿದ್ದು ಗುರು ಇಷ್ಟು ದಿನ. ಅದು ಬೀಳಿಲ್ಲ ಇವತ್ತು. ಫಸ್ಟ್ ಮ್ಯಾಚ್ ಒಂದು ಬೀಳ್ತು. ಆಮೇಲೆ 3ನೇ ಮ್ಯಾಚ್ ಎಲ್ಲ ಕಾಲತ್ರಕ್ಕೆ ಆಗ್ತಿದೆ. ಸ್ಪಿನ್ ಮಾಡೋಕ್ಕೋ ಕಾಲತ್ರ ಬೀಳೋದು. ಸರಿ ಗುರು ನೋಡೋಣ. ಸರಿ ಗುರು ಇನ್ನೇನು ಮನೆಗೆ ಹೋಗ್ಬಿಟ್ಟು ಈ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ. ಹೆಂಗಿತ್ತು ಅಂತ ಕಾಮೆಂಟ್ ಮಾಡಿ. ಹೌದು ಗುರು ಒಂಚೂರು ಕ್ವಾಲಿಟಿ ಮಿಸ್ ಆಗಿದ್ರು ಕ್ಷಮಿಸ್ಬಿಡಿ ಗುರು. ಏನಾದ್ರು ತಪ್ಪಿದ್ರೆ ಇನ್ಮೇಲೆ ಕರೆಕ್ಟ್ ಆಗುತ್ತೆ ಗುರು. ಈ ಒಂದು ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ತಪ್ಪೇನಾದ್ರು ಇದ್ದರೆ ಕಾಮೆಂಟ್ ಮಾಡಿ ಗುರು. ನೆಕ್ಸ್ಟ್ ವ್ಲಾಗಲ್ಲಿ ಕರೆಕ್ಟ್ ಮಾಡ್ಕೋತೀನಿ ಗೈಸ್. ಈ ಒಂದು ವ್ಲಾಗ್ನ
ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.